ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಗಂಗಾ ಅಂತ. ಸೊ ನನಗೆ ನಾನೊಂದು ಆಡಿಷನ್ ಹೋದಾಗ ನನಗೆ A2 ಕಾಸ್ಟಿಂಗ್ ಹೌಸ್ ಬಗ್ಗೆ ಗೊತ್ತಾಯಿತು. ಸೊ ನನ್ನ ಸರ್ಗೆ ಆವತ್ತೇ ಕಾಲ್ ಮಾಡಿದಾಗ ಅವ್ರು ಈ ಥರ ಬಂದು ಮೀಟ್ ಆಗಿ ಅಂತ ಹೇಳಿದರು. ನಂಗೆ ಆವಾಗ ಬಂದು ಪ್ರಭು ಸರ್ನ ಮೀಟ್ ಆದಮೇಲೆ ನಂಗೆ ಗೊತ್ತಾಯಿತು ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ಕೂಡ ತಗೋತಾರೆ ಅಂತ. ಯಾವಾಗಲೂ ಆಡಿಷನ್ ಹೋದಾಗ ಎಷ್ಟೇ ಕಾನ್ಫಿಡೆನ್ಸ್ ಆಗಿದ್ರು ಕೂಡ ಒನ್ಸ್ ಕೊಡೋಕ್ಕೆ ಹೋದ್ಮೇಲೆ ಏನೋ ಒಂದು ಮಿಸ್ಟೇಕ್ ಆಗೋದು. ಸೊ ನನಗೆ ಕ್ಲಾಸಸ್ ತೊಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಆ್ಯಂಡ್ ಬೇರೆ ಕಡೆ ಎಲ್ಲ ಹೋಗಿ ಬಂದ ಮೇಲೆ ಇದು ತುಂಬ ಜೆನ್ಯೂನ್ ಆಗಿದೆ A2 ಕಾಸ್ಟಿಂಗ್ ಹೌಸ್ ಬಂದು. ಸೊ ನಾನು ಏನೂ ಚಿಂತೆ ಇಲ್ದಿರ ಇಲ್ಲಿ ಕ್ಲಾಸಸ್ ತೊಗೋಬೋದು, ನಂಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ಕ್ಲಾಸಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಮೆಂಟರ್ ಬಂದು ರಾಜು ವೈವಿಧ್ಯ ಸರ್ ಅಂತ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹ್ಯಾಸ್ ಅ ಮೆಂಟರ್ ಅನ್ನೋದಕ್ಕಿಂತ ಒಬ್ಬ ಪರ್ಸನ್ ಆಗಿಯೇ ನಂಗೆ ಅವ್ರು ತುಂಬ ಆಸಮ್ ಅನಿಸಿದ್ರು. ಕ್ಲಾಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಯಾವಾಗಲೂ ಒಂದಿತ್ತು. ಇಲ್ಲಿ ಏನಂದರೆ ನಾವು ಬರೀ ಆ್ಯಕ್ಟ್ ಮಾಡೋದಲ್ಲದೆ ಪ್ರತಿ ಸಲನೂ ನಾವು ಏನಾದರೂ ಡೈಲಾಗ್ಸ್ ಹೇಳಬೇಕಾದ್ರೆ ಅವ್ರು ವಿಡಿಯೋ ಮಾಡಿ ತೋರಿಸಿದಾಗ ಅಲ್ಲಿ ಗೊತ್ತಾಗ್ತಿತ್ತು ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀವಿ. ಆ್ಯಂಡ್ ಪ್ರತಿ ಸರ್ತಿ ಆಡಿಷನ್ ಹೋದಾಗ ಕೂಡ ಏನು ಮಿಸ್ಟೇಕ್ಸ್ ಮಾಡ್ತಿದ್ವಿ ಅಂತ ಅಲ್ಲಿ ಹೇಳಕ್ಕೆ ನಮ್ಗೆ ಯಾರೂ ಇರೋದೇ ಇಲ್ಲ ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀವಿ ಅಂತ. ಸೊ ಇಲ್ಲಿ ರಿಯಲೈಸ್ ಆಗೋದು ಓಕೆ ಈ ಥರದ್ದೆಲ್ಲ ಮಾಡ್ತಿದ್ದೀವಿ ಅಂತ. ಪ್ಲಸ್ ಬರೀ ನಾವು ಡೈಲಾಗ್ಸ್ ಅದು ಇದು ಪ್ರಾಕ್ಟೀಸ್ ಮಾಡೋದಲ್ದಿರ ಒಬ್ಬ ಪರ್ಸನ್ ಒಂದು ಆ್ಯಕ್ಟರ್ ಆಗಬೇಕು ಅಂದರೆ ಹೇಗೆ ಪ್ರಿಪೇರ್ ಆಗಬೇಕು ಮೆಂಟಲಿ, ಮತ್ತು ನಮಗೆ ಮನೆಗೂ ಕೂಡ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದಿಷ್ಟು ಹೋಮ್ವರ್ಕ್ಸ್ ಎಲ್ಲ ಕೊಡೋರು, ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಪ್ಲಸ್ ನಾವು ಬೇಸಿಕ್ಸಿಂದ ಹಿಡಿದು ಸ್ಟಾರ್ಟಿಂಗಿಂದ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಿದ್ವಿ. ಬೇಸಿಕ್ಸ್ ಪ್ರಾಕ್ಟೀಸ್ ಮಾಡಿದ್ವಿ, ವಾಯ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಅನ್ನೋದು, ಮತ್ತು ಟಂಗ್ ಟ್ವಿಸ್ಟರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಈ ಥರ ತುಂಬಾ ಬೇಸಿಕ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಡೈಲಾಗ್ಸ್ ಎಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮೊನೋಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ. ಅದೆಲ್ಲ ಮಾಡ್ತಾ ಒಬ್ಬೊಬ್ಬರೇ ಕೂಡ ಮಾಡಿದ್ವಿ, ಜೊತೆಗೂ ಮಾಡಿದ್ವಿ. ಸೊ ಅದೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ಮಾಡ್ಬೋದು ಅಂತ. ಸೊ ಇಷ್ಟು ದಿನಗಳ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಎಲ್ಲಿಗಾದರೂ ಆಡಿಷನ್ಗೆ ಹೋದರೆ ಮುಂಚೆ ಕಂಪೇರ್ ಮಾಡಿದ್ರೆ ತುಂಬ ಬೆಟರಾಗಿ ಕೊಡ್ಬೋದು ಅಂತ. ಆ್ಯಂಡ್ ಇದನ್ನು ಹೇಳಲೇಬೇಕು, ಮುಂಚೆ ಹೋದಾಗ ಡೈಲಾಗ್ ಎಲ್ಲ ನೆನಪಿರ್ತಾನೆ ಇರಲಿಲ್ಲ, ಭಯಕ್ಕೆ ಮರ್ತೋಗೋದು. ಸರ್ ಒಂದು ಹೇಳ್ಕೊಟ್ರು ಹೇಗೆ ಒಂದು ಡೈಲಾಗ್ನ ಬ್ರೇಕ್ ಡೌನ್ ಮಾಡಬೇಕು ಮತ್ತು ಹೇಗೆ ಅನಾಲಿಸಿಸ್ ಮಾಡಬೇಕು ಅಂತ. ಸೊ ಅದು ಇವಾಗ ಮುಂಚೆ 1 hour ಆದರೂ ನೆನ್ಪಿಟ್ಕೊಳ್ದೇ ಇರೋದು ಇವಾಗ ಒಂದು 5 minutes 10 minutesಲ್ಲೆಲ್ಲ ನೆನ್ಪಿಟ್ಕೊಳ್ಳೋವಷ್ಟು ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ನನಗೆ ಈ A2 ಕಾಸ್ಟಿಂಗ್ ಹೌಸ್ಗೆ ಬಂದಿದ್ದು ತುಂಬಾ ಹೆಲ್ಪ್ ಆಯಿತು ಅಂತ ಅನಿಸ್ತು. ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಥ್ಯಾಂಕ್ ಯು.